ಹೊಸ ವರ್ಷಕ್ಕೆ ಯಾವುದೇ ರೀತಿಯ ನಿರ್ಬಂಧ ಇಲ್ಲ. ಎಲ್ಲರೂ ಕೂಡ ಮಾಸ್ಕ್ ಅನ್ನ ಹಾಕಿಕೊಳ್ಳಿ ಅನ್ನುವಂತಹ ಸಲಹೆಯನ್ನಷ್ಟೇ ಕೊಡಲಾಗಿದೆ. 65 ವರ್ಷ ಮೇಲ್ಪಟ್ಟವರು ಮಾಸ್ಕ್ ಅನ್ನ ಕಡ್ಡಾಯವಾಗಿ ಹಾಕಿಕೊಳ್ಳುವಂತಹದ್ದು. ಹೆಚ್ಚು ಜನ ಸೇರುವ ಕಡೆ ಮಾಸ್ಕ್ ಅನ್ನ ಹಾಕಿಕೊಳ್ಳಬೇಕಾಗತ್ತೆ. ಹೆಚ್ಚು ಜನ ಸೇರುವಂತಹ ಕಡೆಗಳಲ್ಲಿ 65, 45 ಈ ರೀತಿಯಾದಂತಹ ವ್ಯತ್ಯಾಸಗಳು ಬರೋಲ್ಲ. ಅಂತಹ ಕಡೆಗಳಲ್ಲಿ ಎಲ್ಲರೂ ಕೂಡ ಮಾಸ್ಕ್ ಅನ್ನ ಹಾಕಬೇಕು. ಇನ್ನುಳಿದಂತೆ 65 ವರ್ಷ ಮೇಲ್ಪಟ್ಟಂತಹ ಹಿರಿಯ ನಾಗರಿಕರು ಅವರು ಕೂಡ ಮಾಸ್ಕ್ ಅನ್ನ ಹಾಕಬೇಕಾಗತ್ತೆ. ಹಾಗೆ ಹೊಸ ವರ್ಷಾಚರಣೆಗೆ ಯಾವುದೇ ರೀತಿಯಾದಂತಹ ರೂಲ್ಸ್ಗಳಿಲ್ಲ. ಜನ ಹೊಸ ವರ್ಷಾಚರಣೆಯನ್ನ ಮಾಡಬಹುದು, ಆದರೆ ನಿಮ್ಮ ಎಚ್ಚರಿಕೆ ನಿಮ್ಮಲ್ಲಿ ಇರಲಿ. ಮಾಸ್ಕ್ ಅನ್ನ ತಪ್ಪದೆ ಹಾಕೊಳ್ಳಿ. ಕೋವಿಡ್ ಹಳೆಯ ನಿಯಮಗಳನ್ನೇ ಜನ ಪಾಲನೆ ಮಾಡಿದ್ರೆ ಇದರಿಂದ ಸದ್ಯ ನಾವು ಒಂದಷ್ಟು ಸಮಸ್ಯೆಗಳಿಂದ ಮುಕ್ತರಾಗಬಹುದು ಅನ್ನುವಂತಹ ಸಲಹೆಯನ್ನ ಈಗ ಸದ್ಯ ಕೊಡಲಾಗಿದೆ. ಹಾಗಾಗಿ ಹೊಸ ವರ್ಷಾಚರಣೆಗೆ ಅಡ್ಡಿ ಇಲ್ಲ. ಹೋಮ್ ಐಸೋಲೇಷನ್ ನಲ್ಲಿರುವ 400 ಜನರನ್ನ ಟ್ರ್ಯಾಕ್ ಮಾಡಲು ನಿರ್ಧರಿಸಲಾಗಿದೆ. ಯಾವ ಗುಣಲಕ್ಷಣ ಇದೆ ಅವರಲ್ಲಿ ಅನ್ನೋದನ್ನ ಪತ್ತೆ ಮಾಡಲಿಕ್ಕಾಗಿ ಈಗ ಕ್ರಮವನ್ನು ತೆಗೆದುಕೊಳ್ತಾ ಇದ್ದಾರೆ. ಐಸಿಯು ಬೆಡ್, ಆಕ್ಸಿಜನ್ ವಿಚಾರದಲ್ಲೂ ಕೂಡ ಕೆಲವಷ್ಟು ಕ್ರಮಗಳಿಗೆ ತೀರ್ಮಾನಿಸಲಾಗಿದೆ. 4 ಮೊಬೈಲ್ ಆಕ್ಸಿಜನ್ ಕಂಟೈನರ್ಗಳನ್ನ ಖರೀದಿ ಮಾಡ್ತಾರೆ. ಹೊಸ ಹೋಮ್ ಐಸೋಲೇಷನ್ ಇರಬಹುದು ಅಥವಾ ತೀವ್ರ ಸ್ವರೂಪದ ತುರ್ತು ಅಗತ್ಯತೆ ಬೀಳಬಹುದು, ಅಂಥವರಿಗೆ ತೆಗೆದುಕೊಳ್ಳಬೇಕಾದಂತಹ ಕ್ರಮಗಳೇನು ಅನ್ನೋದ್ರ ಕೂಡ ಸೂಚನೆಯನ್ನ ಕೊಡಲಾಗಿದೆ. ಒಟ್ಟು 400 ಜನ ಈಗ ಹೋಮ್ ಐಸೋಲೇಷನ್ ಅಲ್ಲಿದ್ದಾರೆ. ಆ 400 ಜನರ ಗುಣಲಕ್ಷಣಗಳು ಏನಾಗಿದೆ, ಈಗ ಸದ್ಯ ಅವರ ಚೇತರಿಕೆಯ ಹಂತದಲ್ಲಿದ್ದಾರಾ ಅಥವಾ ಈ ಒಂದು JN1 ವೈರಾಣು ಅವರನ್ನ ಯಾವ ರೀತಿಯಾಗಿ ಬಾಧಿಸ್ತಿರಬಹುದು ಇತ್ಯಾದಿ ಅವರ ಮೇಲೂ ಗಮನ ಇಡಬೇಕು. ಹೋಮ್ ಐಸೋಲೇಷನ್ ಆದ ತಕ್ಷಣ ಮುಗಿದು ಹೋಯ್ತು ಅಂತಲ್ಲ, ಅವರು ಗುಣಮುಖರಾಗಿದ್ದಾರಾ ಇಲ್ವಾ ಇದೆಲ್ಲವನ್ನು ಕೂಡ ಐಡೆಂಟಿಫೈ ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಕೇಂದ್ರದಿಂದ 30,000 ಆಕ್ಸಿಜನ್ ಖರೀದಿಗೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಅನ್ಯ ಕಾಯಿಲೆ ಇರೋರಿಗೆ ಮುನ್ನೆಚ್ಚರಿಕಾ ಲಸಿಕೆಯನ್ನು ಕೂಡ ಕೊಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ. ಬೂಸ್ಟರ್ ಡೋಸ್ ತೆಗೆದುಕೊಂಡಿಲ್ಲದವರಿಗೆ ಮುನ್ನೆಚ್ಚರಿಕವಾಗಿ ವ್ಯಾಕ್ಸಿನ್ ಅನ್ನ ಕೊಡುವಂತಹ ಕ್ರಮವೂ ಕೂಡ ಆಗುತ್ತೆ. ಹೊಸ ವ್ಯಾಕ್ಸಿನ್ ಖರೀದಿಗೂ ಕೂಡ ಸರ್ಕಾರ ಚಿಂತನೆಯನ್ನ ನಡೆಸಿದೆ. ಹೆಲ್ತ್ ವರ್ಕರ್ಸ್ಗೆ ವ್ಯಾಕ್ಸಿನ್ ಕೊಡ್ತೀವಿ ಅಂತ ಕೂಡ ಸೂಚನೆಯನ್ನ ಕೊಡ್ತಾ ಇದ್ದಾರೆ. ವಿಕ್ಟೋರಿಯಾ ರಾಜೀವ್ ಗಾಂಧಿ ಆಸ್ಪತ್ರೆಯಲ್ಲಿ ಪ್ರತ್ಯೇಕ ಕೋವಿಡ್ ವಾರ್ಡ್ಗಳನ್ನು ಕೂಡ ತೆರೆಯಲಾಗಿದೆ. ಪ್ರಿವೆಂಟಿವ್ ವ್ಯಾಕ್ಸಿನ್ ಕೊಡೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದ್ದು ಅದಕ್ಕೆ ಬೇಕಾಗುವಂತಹ ವ್ಯಾಕ್ಸಿನ್ ಖರೀದಿಗೂ ಕೂಡ ಈಗ ನಿರ್ಧರಿಸಲಾಗಿದೆ. ಇಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಆರೋಗ್ಯ ವರ್ಕರ್ಸ್ ಏನಿದ್ದಾರೆ ಅವರಿಗೆ ಪ್ರಮುಖವಾಗಿ ವ್ಯಾಕ್ಸಿನ್ ಅನ್ನ ಕೊಡುವಂತಹದ್ದು ಮತ್ತು ಹೆಚ್ಚುವರಿ ವ್ಯಾಕ್ಸಿನ್ ಅನ್ನ ಯಾರು ತೆಗೆದುಕೊಂಡಿಲ್ಲ ಅವರಿಗೆ ಕಡ್ಡಾಯಗೊಳಿಸಲಾಗ್ತಾ ಇದೆ. JN1 ಹೈ ಅಲರ್ಟ್ ಹೀಗಿದೆ. ಕೊರೋನಾ ಬಂದವರಿಗೆ 1 ವಾರ ಕಡ್ಡಾಯವಾಗಿ ಅದು ಗವರ್ಮೆಂಟ್ ಇರಬಹುದು ಅಥವಾ ಪ್ರೈವೇಟ್ ಇರಬಹುದು ರಜೆಗಳನ್ನು ಕೊಡಲೇಬೇಕು ಮತ್ತು ಸರ್ಕಾರಿ ಮತ್ತು ಖಾಸಗಿ ಸಂಸ್ಥೆಗಳಿಗೆ ಈ ಒಂದು ಸೂಚನೆಯನ್ನ ಆರೋಗ್ಯ ಇಲಾಖೆ ಕೊಡ್ತಾ ಇದೆ. 1 ವಾರಗಳ ರಜೆಯನ್ನ ಕೊಡಬೇಕು ಅಂತ. ಅವರು ಏನಾದರೂ ತುಂಬಾ ಸೀರಿಯಸ್ ಆಗಿ ಆಸ್ಪತ್ರೆಗೆ ದಾಖಲಾಗಿ ಇನ್ನೂ ಹೆಚ್ಚುವರಿ ರಜೆಗಳು ಬೇಕಾದ್ರೆ ಸ್ಪೆಷಲ್ ಲೀವ್ಗಳನ್ನ ಕೊಡಬೇಕು ಅಂತ. ಇನ್ನು ಮಕ್ಕಳ ವಿಚಾರದಲ್ಲಿ ಅವರ ಒಂದು ರೋಗ ಲಕ್ಷಣಗಳೇನಾದರೂ ಕಂಡು ಬಂದ್ರೆ ಆಗ ಶಾಲೆಗಳಿಗೆ ಮಕ್ಕಳನ್ನ ಪೋಷಕರು ಕಳಿಸಬಾರದು. ಶಾಲೆಗೆ ನೀವು ಅದನ್ನ ತಿಳಿಸುವ ಮೂಲಕವಾಗಿ ರಜೆಯನ್ನ ಪಡೆದುಕೊಂಡು ಮನೆಯಲ್ಲೇ ಟ್ರೀಟ್ಮೆಂಟ್ ಅನ್ನ ಕೊಡಿಸಬೇಕು. ರೋಗ ಲಕ್ಷಣವಿರುವ ಮಕ್ಕಳಲ್ಲಿ ಟೆಸ್ಟ್ ಅನ್ನ ಮಾಡಿಸಲು ಸೂಚನೆಯನ್ನ ಕೊಡಲಾಗ್ತಿದೆ. ಅವರಿಗೆ ನೆಗಡಿ, ಶೀತ, ಜ್ವರ ಈ ರೀತಿಯ ಲಕ್ಷಣಗಳೇನಾದ್ರೂ ಕಂಡು ಬಂದ್ರೆ ಟೆಸ್ಟ್ ಅನ್ನ ಮಾಡಿಸಿ, ರಿಸ್ಕ್ ಬೇಡ ಅಂತ. ಎಲ್ಲರೂ ಮಾಸ್ಕ್ ಅನ್ನ ಧರಿಸಿದ್ರೆ ಅನುಕೂಲ ಅನ್ನುವಂತಹ ಸಲಹೆಯನ್ನ ಕೊಡ್ತಾ ಇದ್ದಾರೆ. ಸದ್ಯದ ಮಟ್ಟಿಗೆ ಇದನ್ನೇನು ಕಡ್ಡಾಯಗೊಳಿಸಿಲ್ಲ. ಆದ್ರೆ 65 ವರ್ಷ ಮೇಲ್ಪಟ್ಟವರಿಗೆ ಮಾಸ್ಕ್ ಅನ್ನ ಹಾಕಲೇಬೇಕು ಅನ್ನುವಂತಹ ರೂಲ್ ಏನ್ ತಂದಿದ್ದಾರೆ ಅದನ್ನ ಪಾಲಿಸಿ ಅಂತ ಹೇಳ್ತಿದ್ದಾರೆ. ವಿದೇಶ ಪ್ರಯಾಣಿಕರಿಗೂ ಕೂಡ ಸ್ಕ್ರೀನಿಂಗ್ ಇಲ್ಲ. ವಿದೇಶ ಪ್ರಯಾಣಿಕರಿಗೆ ಯಾವುದೇ ರೀತಿಯಾದಂತಹ ತಪಾಸಣೆಗಳು ಇರೋದಿಲ್ಲ. ಹೊಸ ವರ್ಷಕ್ಕೆ ನಿರ್ಬಂಧಗಳು ಕೂಡ ಇಲ್ಲ. ಯಾವುದೇ ರೀತಿಯ ಕಂಡೀಷನ್ಸ್ ಅನ್ನ ಅಪ್ಲೈ ಮಾಡ್ತಾ ಇಲ್ಲ. ಬದಲಾಗಿ ಮಾಸ್ಕ್ ಅನ್ನ ಹಾಕೊಳ್ಳಿ ಅಂತಷ್ಟೇ ಸಲಹೆ ಕೊಡ್ತಿದ್ದಾರೆ. 7 ಜನರ ಸಾವಿನ ಬಗ್ಗೆ ಡೆತ್ ಆಡಿಟಿಂಗ್ಗೆ ನಿರ್ಧಾರವನ್ನ ಮಾಡಲಾಗಿದೆ. ಅಂದ್ರೆ ಅವರು ಬೇರೆ ಆರೋಗ್ಯ ಸಂಬಂಧಿತ ಸಮಸ್ಯೆಗಳಿಂದಲೇ ಸಾವನ್ನಪ್ಪಿದ್ರು ಅಥವಾ JN1 ವೈರಾಣುವಿಂದಲೇ ಸಾವನ್ನಪ್ಪಿದ್ರು ಅನ್ನೋದನ್ನ ಪತ್ತೆ ಹಚ್ಚಲಿಕ್ಕಾಗಿ ಪ್ರಮುಖ ಆಸ್ಪತ್ರೆಗಳಲ್ಲಿ ಪ್ರತ್ಯೇಕ ಕೋವಿಡ್ ವಾರ್ಡ್ಗಳನ್ನ ತೆರೆಯುವಂತಹ ಸಿದ್ಧತೆ ಈಗ ಕೆಲವು ಕಡೆಗಳಲ್ಲಿ ಈಗಾಗಲೇ ಆರಂಭ ಆಗಿದೆ. ಬೂಸ್ಟರ್ ಡೋಸ್ ಪಡೆದವರಿಗೆ ವ್ಯಾಕ್ಸಿನ್, ಬೂಸ್ಟರ್ ಡೋಸ್ ಅನ್ನ ಯಾರು ಪಡ್ಕೊಂಡಿಲ್ಲ ಅಂಥವರಿಗೆ ವ್ಯಾಕ್ಸಿನ್ ಅನ್ನ ಪೂರೈಸುವಂತಹ ಕೆಲಸವನ್ನು ಕೂಡ ಮಾಡಲಾಗುತ್ತೆ. ಅದಕ್ಕಾಗಿ ವ್ಯಾಕ್ಸಿನ್ ಅನ್ನ ಖರೀದಿ ಮಾಡ್ತಾರೆ. ಪ್ರಿವೆಂಟಿವ್ ವ್ಯಾಕ್ಸಿನ್ ಕೊಡಲು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. 2 ಡೋಸ್ ತೆಗೆದುಕೊಂಡಿದ್ದೀರಿ ಮತ್ತು ಬೂಸ್ಟರ್ ಡೋಸ್ ನ ತೆಗೆದುಕೊಂಡಿಲ್ಲ ಅನ್ನುವಂಥವರಿಗೆ ಪ್ರಿವೆಂಟಿವ್ ವ್ಯಾಕ್ಸಿನ್ ಅನ್ನ ಕೊಡ್ತಾರೆ. ಮತ್ತೆ ಟೆಸ್ಟಿಂಗ್
ಟ್ರ್ಯಾಕಿಂಗ್ ಮಾಡುವಂಥದ್ದು, ಟ್ರೇಸಿಂಗ್ ಮಾಡುವಂತಹ ನಿಯಮ ಏನಿದೆ ಅದು ಜಾರಿಗೊಳಿಸ್ತಾರೆ. ಒಮ್ಮೆ ಟೆಸ್ಟ್ ಆಗಿದ ತಕ್ಷಣ ಅವರು ಗುಣಲಕ್ಷಣ ಇದೆ, ಐಸೋಲೇಷನ್ ಅಲ್ಲಿ ಇದ್ದಾರೆ ಅಂತ ಹೇಳಿ ಸುಮ್ಮನೆ ಕೈ ಬಿಡುವಂತಲ್ಲ. ಬದಲಾಗಿ ಹೋಮ್ ಐಸೋಲೇಷನ್ ಅಲ್ಲಿ ಇರುವವರ ಮೇಲೆ ನಿಗಾ ಇಡಬೇಕು. ಅವ್ರಿಗೆ ಎಷ್ಟು ದಿನಗಳಲ್ಲಿ ಈ ರೋಗ ಲಕ್ಷಣಗಳು ಮುಕ್ತವಾಗಿದೆ, ಅವರಿಗೆ ಆರೋಗ್ಯವಾಗಿದ್ದಾರಾ ಅಥವಾ ಏನಾಗಿದೆ ಅನ್ನೋದರ ಬಗ್ಗೆ ಕೂಡ ಗಮನ ಹರಿಸಲಾಗುತ್ತೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಲೋಕೇಶ್ ರಿಂದ. ಲೋಕೇಶ್, ಈಗ ಆಲ್ರೆಡಿ ಹೇಳಿದಂತಹ ನಿಯಮಗಳನ್ನೇ ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದಾರೆ ವಿನಃ ಹೆಚ್ಚುವರಿಯಾಗಿ ಯಾವ್ದಾದ್ರೂ ಕಂಡೀಷನ್ಸ್ ಅನ್ನ ತಂದಿರೋ ಲಕ್ಷಣಗಳು ಕಾಣಿಸ್ತಾ ಇದೆಯಾ ಇವತ್ತಿನ ಈ ಅಪ್ಡೇಟ್ ಅಲ್ಲಿ? ದಿವ್ಯಾ, ಇವತ್ತಿನ ಸಭೆಯಲ್ಲಿ ಹೆಚ್ಚುವರಿಯಾಗಿ ಯಾವುದೇ ರೀತಿಯ ನಿಯಮವನ್ನು ಜಾರಿ ಮಾಡದಂತೆ ಕಾಣಿಸ್ತಾ ಇಲ್ಲ. ಬರೀ ಸಲಹೆಗಳನ್ನು ಕೊಟ್ಟಿದ್ದಾರೆ. ಮತ್ತು ಜೊತೆಗೆ ಒಂದಿಷ್ಟು ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಂಡು ಸಿದ್ಧತೆಯನ್ನು ಮಾಡಿಕೊಳ್ಳೋ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಹೊರತು ಕಠಿಣ ನಿರ್ಬಂಧ ಅಥವಾ ನಿಬಂಧನೆಗಳು ಅಂತ ಹೇಳಿ ಈ ಸಭೆಯಲ್ಲಿ ಯಾವುದೇ ರೀತಿಯನ್ನ ತೆಗೆದುಕೊಂಡಿಲ್ಲ. ಮಾಸ್ಕ್ ಕಡ್ಡಾಯ ಅಂತ ಹೇಳ್ದೇನೆ ಬರೀ ನಾವು ಸಲಹೆ ಕೊಡ್ತಾ ಇದ್ವಿ, ಪ್ರತಿಯೊಬ್ಬರು ಮಾಸ್ಕ್ ಹಾಕೊಳ್ಳಿ ಅಂತೇಳಿ ಸಲಹೆ ಕೊಡ್ತಾ ಇದ್ದೀವಿ ಅಂತೇಳಿ ಸಚಿವರು ಹೇಳ್ತಾ ಇರುವಂಥದ್ದು. ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ ಗುಂಪುಗೂಡುವಂಥ ಪ್ರದೇಶಗಳಲ್ಲಿ ಗುಂಪುಗೂಡುವಂಥ ಜನ ಏನು ಮಾಡ್ತಾರೆ, ಅವರು ಮಾಸ್ಕ್ ಹಾಕೊಳ್ಳಿ ಅಂತೇಳಿ ನಾವು ಸಲಹೆ ಕೊಡ್ತಾ ಇದ್ವಿ. ಮಾಸ್ಕ್ ಕಡ್ಡಾಯವನ್ನು ಮಾಡಿಲ್ಲ, ಯಾವುದೇ ನಿಬಂಧನೆ ಕೂಡ ಇಲ್ಲ. ಸಂಭ್ರಮಾಚರಣೆಗೆ ಯಾವುದೇ ನಿರ್ಬಂಧವನ್ನು ಕೂಡ ನಾವು ಏರ್ತಾ ಇಲ್ಲ. ಈ ನಿಟ್ಟಿನಲ್ಲಿ ನಾವು ಮುಂಜಾಗ್ರತಾ ಕ್ರಮವನ್ನು ಈ ರೀತಿ ತೆಗೆದುಕೊಳ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ಏನಾದರೂ ಕೇಸ್ ರೈಸ್ ಆದರೆ ಅಥವಾ ಡೆತ್ ಏನಾದರೂ ಜಾಸ್ತಿ ಆದರೆ ಆ ಸಂದರ್ಭದಲ್ಲಿ ನಾವು ಮುನ್ನೆಚ್ಚರಿಕಾ ಕ್ರಮಗಳು ಮತ್ತು ಒಂದಿಷ್ಟು ರೂಲ್ಸ್ಗಳನ್ನು ಜಾರಿ ಮಾಡೋದಕ್ಕೆ ಈಗ ನಿರ್ಬಂಧವನ್ನು ಕೈಗೊಳ್ತಾ ಇರುವಂಥದ್ದು. ಈ ಹಿಂದೆ ಇರ್ತಕ್ಕಂಥ ನಿಯಮಗಳು ಮತ್ತು ಈಗಾಗಲೇ ಏನು ತೆಗೆದುಕೊಂಡಿರ್ತಕ್ಕಂಥ ಎಚ್ಚರಿಕೆ ಕ್ರಮಗಳು ಅವುಗಳನ್ನೇ ಈಗ ಪಾಲನೆಗೆ ಮುಂದಾಗ್ತಾ ಇರುವಂಥದ್ದು. ವಿಶೇಷ ಅಂತಂದರೆ ಇಲ್ಲಿ ಡೆತ್ ಆಡಿಟ್ ಮಾಡಲಿಕ್ಕೆ ಮುಂದಾಗಿದ್ದಾರೆ ಮತ್ತು ಸಿವೇಜ್ ವಾಟರ್ ಸರ್ವೆಲೆನ್ಸ್ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಅಂದರೆ ವಾಟರ್ನಲ್ಲಿ, ಸಿವೇಜ್ ವಾಟರ್ನಲ್ಲಿ ಏನಾದರೂ ರೋಗದ ಲಕ್ಷಣ ಸಿಂಪ್ಟಮ್ಸ್ ಇದೆಯಾ, ಅದರ ಸಿಂಪ್ಟಮ್ಸ್ ಮೀನ್ಸ್ ಅದರಲ್ಲಿ ಏನಾದರೂ ಸೇರ್ಕೊಂಡಿದೆಯಾ ಅದನ್ನು ಕೂಡ ಪತ್ತೆ ಮಾಡಲಿಕ್ಕೆ ಈಗ ಮುಂದಾಗಿರುವಂಥದ್ದು. ಅದರಿಂದ ಏನಾದರೂ ಸೋಂಕು ಹಬ್ಬುವಂಥ ಆತಂಕ ಇದೆ ಅಂತೇಳಿ ಸಿವೇಜ್ ವಾಟರ್ ಸರ್ವೆಲೆನ್ಸ್ ಕೂಡ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಮತ್ತು ಎಲ್ಲ ಮೆಡಿಕಲ್ ಕಾಲೇಜುಗಳಲ್ಲಿ ಬೆಡ್ ಮೀಸಲಿಡೋದಕ್ಕೂ ಕೂಡ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಈ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಹೊರತುಪಡಿಸಿದ್ರೆ ಯಾವುದೇ ರೀತಿಯ ನಿರ್ಬಂಧ ಅಥವಾ ನಿಬಂಧನೆಗಳು ಅಂತೇಳಿ ಈ ಸಭೆಯಲ್ಲಿ ಕೈಗೊಂಡಿಲ್ಲ. ಜೊತೆಗೆ ಮೊಬೈಲ್ ಆಕ್ಸಿಜನ್ ಕಂಟೈನರ್ನ 4 ಖರೀದಿ ಮಾಡ್ತೀವಿ. 4 ಮೊಬೈಲ್ ಆಕ್ಸಿಜನ್ ಕಂಟೈನರ್ ಮೂಲಕ ಎಲ್ಲಿ ಆಕ್ಸಿಜನ್ ಅವಶ್ಯಕತೆ ಇರುತ್ತೆ, ಅಂದರೆ ತುರ್ತು ಅವಶ್ಯಕತೆ ಇರುತ್ತೆ, ಅಲ್ಲಿಗೆ ಮೊಬೈಲ್ ಆಕ್ಸಿಜನ್ ಕಂಟೈನರ್ಗೆ ಆಕ್ಸಿಜನ್ ನೀಡುವಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತೀವಿ ಅಂತೇಳಿ ಹೇಳ್ತಾ ಇರುವಂಥದ್ದು. ಈ ರೀತಿ ಒಂದಿಷ್ಟು ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಜೊತೆಗೆ ಈಗೇನು 400 ಜನರಲ್ಲಿ ಹೋಮ್ ಐಸೋಲೇಷನ್ ಇದ್ದರೆ ಅವರಲ್ಲಿ ಯಾವ ರೀತಿಯಾದಂಥ ರೋಗ ಲಕ್ಷಣಗಳಿವೆ, ಹೇಗೆ ಅಂತೇಳಿ ವೈದ್ಯರೇ ಸ್ವತಃವಾಗಿ ಮನೆಗೆ ತೆರಳಿ ಪರಿಶೀಲನೆ ಮಾಡೋದಕ್ಕೆ ನಿರ್ಧಾರವನ್ನು ಕೈಗೊಂಡಿರುವಂಥದ್ದು.